ಶಿಶುವಾದರೇನು ಸಿಡಿಲ ಮರಿಯ ಹಾಗೆ ಇರುವ ಹನುಮಂತ ಬಲವಂತ ಗುಣವಂತ ಧೀಮಂತ ಇವನ ಎದುರಿಸಿ ನಿಲ್ಲುವರಿಲ್ಲ, ಕದನವಾಡುತ್ತ ಗೆಲ್ಲುವರಿಲ್ಲ. ಸುಜನರಿಗೆ ಅಭಯವ ಕೊಡುವಂಥ ಕರುಣೆಯ ನಿಧಿಯು ಹನುಮಂತ. ಸುಜನರಿಗೆ ಅಭಯವ ಕೊಡುವಂಥ ಕರುಣೆಯ ನಿಧಿಯು ಹನುಮಂತ. ಹನುಮಂತ ಬಲವಂತ ಗುಣವಂತ. ಚತುರ್ಮುಖನೇ ಚತುರ್ಲೋಕನಾಯಕನೇ ಬ್ರಹ್ಮದೇವ ನನಗೆ ಬಲವ ನೀಡು. ಲೋಕಲೋಕದ ಜೀವ ಜೀವದಾಧಾರನೆ ವಾಯುದೇವನೇ ನನಗೆ ಯಶವ ನೀಡು. ಆಂಜನೇಯ, ನನಗೆ ಬ್ರಹ್ಮನ ವರವಿದೆ. ನಾನೀಗ ನಿನ್ನನ್ನು ನುಂಗುತ್ತೇನೆ. ಕೊನೆಯದಾಗಿ ನಿನ್ನ ಇಷ್ಟ ದೇವರನ್ನು ಪ್ರಾರ್ಥಿಸಿಕೋ. ವೃಥಾ ಪ್ರಯತ್ನವನ್ನು ಮಾಡಬೇಡ ಹನುಮಂತ. ಬ್ರಹ್ಮದೇವನ ವರವನ್ನು ನೀನು ಮೀರಲಾರೆ. ಆಯ್ತು ಸುರಸೆ, ನಿನಗೇಕೆ ನನ್ನನ್ನು ಹಿಡಿದು ನುಂಗುವ ಕಷ್ಟ? ನೀನು ಸುಮ್ಮನೆ ಒಂದು ಕಡೆ ನಿಂತು ಬಾಯಿ ತೆರೆ, ನಾನೇ ನಿನ್ನ ಬಾಯಿಯೊಳಗೆ ಬರುತ್ತೇನೆ. ಹಾಗೆ ಹೌದು ಹನುಮ, ಇದು ಶ್ರೀರಾಮನದೇ ಉಂಗುರ. ನನ್ನ ಸ್ವಾಮಿ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವಾಗ ಬರುತ್ತಾನೆ? ಹೇಳು ಹನುಮ, ಬೇಗ ಹೇಳು. ಶ್ರೀರಾಮನಿಗೆ ಹೇಳು, ತಾನೇ ಬೇಗ ಬಂದು ಈ ರಾಕ್ಷಸನನ್ನು ಸಂಹಾರ ಮಾಡಿ ನನ್ನನ್ನು ಕರೆದುಕೊಂಡು ಹೋಗಲು ಹೇಳು. ಏ ವಾನರ, ಯಾರು ನೀನು? ಎಲ್ಲಿಂದ ಬಂದೆ? ಏತಕ್ಕಾಗಿ ಬಂದಿರುವೆ? ವಾಯುದೇವನ ವರ ಸಂಜಾತ ಆಂಜನೇಯ ನಾನು. ಅಂಡರುಂ ಕಾಣಾದ ಲಂಕಾಪುರತಿಲೆ, ಅಂಡರುಂ ಕಾಣಾದ ಲಂಕಾಪುರತಿಲೆ, ಅರವಿಂದ ವೇದಾವೈ ತರವಂದ ಮಾತಾವೈ, ಅರವಿಂದ ವೇದಾವೈ ತರವಂದ ಮಾತಾವೈ. ಕಂಡೇನ್ 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 ಸೀತೆಯೈ, ಕಂಡೇನ್ ರಾಘವ. ಆಂಜನೇಯ, ಲೋಕ ಕಲ್ಯಾಣದ ನನ್ನ ಈ ಕಾರ್ಯದಲ್ಲಿ ನನಗೆ ನೆರವಾಗಲೆಂದೇ ನಿನ್ನ ಜನ್ಮವಾಯಿತು. ನಿನ್ನಿಂದಲೇ ರಾಮಾಯಣ ಕಥೆಯು ಅಮರ ಕಥೆಯಾಯಿತು. ಈ ಸಂದರ್ಭದಲ್ಲಿ ನಿನಗೊಂದು ವರವನ್ನು ಕೊಡಬೇಕೆಂದಿದ್ದೇನೆ. ಏನು ಬಯಸುತ್ತೀಯೋ ಕೇಳು ಹನುಮ. ರಾಘವ, ನನ್ನ ಹೃದಯದಲ್ಲಿ ನೀನು ಸದಾ ನೆಲೆಸಿರುವಾಗ ನನಗೆ ಬೇರೆ ಏನೂ ಬೇಡ ರಾಮ. ನೀನು ಅಪ್ಪಣೆ ಮಾಡಿದರೆ ನೀನು ನನ್ನ ಹೃದಯದಲ್ಲಿ ಚಿರಸ್ಥಾಯಿ ಎಂದು ಜಗತ್ತಿಗೆ ತೋರಿಸುತ್ತೇನೆ ರಾಮ.